ಪದೇ ಪದೇ ಕಾಡುವಂತಹ ಬೆನ್ನುವಿಗೆ ಕಾರಣ ಏನು? ಪ್ರತಿ ಮೂಳೆಯ ಮಧ್ಯದಲ್ಲಿ ಒಂದು ಡಿಸ್ಕ್ ಇರ್ತದೆ. ಇಲ್ಲಿ ಒಂದು ಡಿಸ್ಕು, ಇಲ್ಲಿ ಒಂದು ಡಿಸ್ಕು, ಇಲ್ಲಿ ಒಂದು ಡಿಸ್ಕು, ಹೀಗೆ ಮೇಲಿಂದ ಕೆಳಗಡೆವರೆಗೂ ಡಿಸ್ಕ್ ಇರ್ತದೆ. ನಮಗೆ ಉಪಕಾರ ಮಾಡುವಂಥದ್ದು ಡಿಸ್ಕೆ, ಆದರೆ ಪ್ರಾಬ್ಲಮ್ ಬರುವಂಥದ್ದು ಅಲ್ಲೇ. ಬೆನ್ನು ನೋವಿಗೆ ಮೊದಲಿಗೆ ಗೊತ್ತಾಗುವಂತಹ ಲಕ್ಷಣಗಳೇನು? ಬೆನ್ನು ನೋವು ಬರ್ತಾ ಇದೆ ಅಂತ ಗೊತ್ತಾಗುವಂಥ ಲಕ್ಷಣಗಳೇನು? ಈ ಡಿಸ್ಕ್ ಏನಿದೆ ಅದೊಂದು ಬೀನ್ ಬ್ಯಾಗ್ ಥರ ಕೆಲಸ ಮಾಡ್ತದೆ. ಈ ಡಿಸ್ಕ್ ಕೂಡ ಹಾಗೆ, ನೀವು ಜಾಸ್ತಿ ಹೊತ್ತು ಕೂತ್ಕೊಂಡಾಗಲೂ ಅದು ಕೊಲಾಪ್ಸ್ ಆಗ್ತಾ 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 ಹೋಗ್ತದೆ. ಬೆನ್ನು ಭಾಗದಲ್ಲಿ ಕೂತ್ಕೊಂಡವಾಗ ಹೀಗೆ ಕೂತ್ಕೊಳ್ಳೋ ಥರ. ಈಗ ಅದೇ ನಾನು ಹೇಳಿದೆ, ಬೆನ್ನಿಗೆ ಒಂದೇ ಒಂದು ಪಿಲ್ಲರ್ ಇರೋದು, ಸೊ ಅದು ಸ್ಪೈನ್. ಬೆನ್ನು ನೋವಿನ ಅಪಾಯಗಳೇನು? ಡಿಸ್ಕ್ ಕಂಪ್ಲೀಟಾಗಿ ಹೊರಗಡೆ ಬಂದು ನರ್ವ್ ಮೇಲೆ ಫುಲ್ ಬ್ಲಾಕ್ ಆದಾಗ ಸೊ ಮೂತ್ರ ಮತ್ತು ಮೋಷನ್ ಎರಡೂ ಕೂಡ ಬಂದ್ ಆಗಿತ್ತು. ಹಾಗಾಗಿ ಕಾಡಾ ಈಕ್ವಿನಸ್ ಸಿಂಡ್ರೋಮ್ ಇಸ್ ದ ಮೋಸ್ಟ್ ಡ್ರೆಡೆಡ್ ಡೇಂಜರಸ್ ಸಿಚುವೇಶನ್ ಇನ್ ದ ಸ್ಪೈನಲ್ ಡಿಸ್ಕ್ ಪ್ರಾಬ್ಲಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.